ಸ್ನೇಹಿತರೆ, ನಮ್ಮದು ಪ್ರಜಾಪ್ರಭುತ್ವ, ಪ್ರಜೆಗಳ ಪ್ರತಿನಿಧಿಗಳು ಸೇರಿ ಆಳೋ ದೇಶ. ನಾವು ಆಡಳಿತವನ್ನು ಕೈಗೆ ತೆಗೆದುಕೋಬೇಕು ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲಬೇಕು. ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ವೋಟ್ ಗಿಟ್ಟಿಸ್ಬೇಕು. ವೋಟ್ ಗಿಟ್ಟಿಸಬೇಕು ಅಂದ್ರೆ ಜನಗಳಲ್ಲಿ ವಿಶ್ವಾಸ ಸಂಪಾದನೆ ಮಾಡಬೇಕು. ಜನಗಳಲ್ಲಿ ವಿಶ್ವಾಸ ಸಂಪಾದನೆ ಮಾಡಬೇಕು ಅಂದ್ರೆ ಹೇಗೆ? ರೂಲಿಂಗ್ ಪಾರ್ಟಿ ಮೇಲೆ ಜನಕ್ಕೆ ನಂಬಿಕೆ ಹೋಗೋ ಹಾಗೆ ಮಾಡಬೇಕು, ಸರ್ಕಾರದ ಮೇಲೆ ಜನಕ್ಕೆ ಅವಿಶ್ವಾಸ ಹುಟ್ಟೋ ಹಾಗೆ ಮಾಡಬೇಕು. ಹೇಗೆ ಹೇಗೆ? ರಾಜ್ಯದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅನ್ಯಾಯ, ಅಕ್ರಮಗಳು ಸಕ್ರಮವಾಗಿ ನಡೀತಾ ಬರಬೇಕು. ಜನ ಹೆದರಬೇಕು, ಸರ್ಕಾರ ಬೆಚ್ಚಬೇಕು, ಪೊಲೀಸ್ನವ್ರಿಗೆ ದಿಗ್ಭ್ರಮೆ ಇಡಿಸುವಾಗ ಮಾಡಬೇಕು. ಹಾಗೆ ನೋಡ್ರಪ್ಪ, ನಾವು ವೇದಿಕೆ ಹತ್ತಿ ಭಾಷಣ ಮಾಡಬಹುದು, ಆಡಳಿತ ಪಕ್ಷನ ಬೈಬಹುದು, ಜನರಿಗೆ ಹೆದರಿಕೆ ಹುಟ್ಟಿಸಿ ನಾವು ಭರವಸೆ ಕೊಡಬಹುದು. ಚುನಾವಣೆ ಬಂದಾಗ ಅದೃಷ್ಟ ನೋಡಬಹುದು. ಅದ್ಭುತವಾದ ಯೋಜನೆ ನೋಡಿ ಸರ್. ಅದ್ ಸರಿ ಕಣ್ರಪ್ಪ. ಆದ್ರೆ ಈಗ ಈ ಯೋಜನೆ ನಡೀಬೇಕು ಅನ್ನೋದಾದ್ರೆ ಹಣನ ನೀರ್ನಾಗ ಚೆಲ್ಲಬೇಕಾಗುತ್ತೆ. ಅದಕ್ಕೆ ನಾನು ನಮ್ಮ ಬಡವರ ಪಕ್ಷದ ಆಧಾರ ಸ್ತಂಭಗಳಾಗಿರೋ ಎಲ್ಲಾ ಶ್ರೀಮಂತರನ್ನು ಒಟ್ಟಿಗೆ ಸೇರಿಸಿ ಈ ಅರ್ಜೆಂಟ್ ಮೀಟಿಂಗ್ ಮಾಡಿ. ನಾವೆಲ್ಲ 10 ಲಕ್ಷ ಹಾಕಿದ್ರೆ ಸಾಕ? ಸದ್ಯಕ್ಕೆ ಸಾಕು. ಸಾಧ್ಯವಾಗೋದಾದ್ರೆ ಇನ್ನೂ ಕೊಡಿ. ಇವತ್ತು ಲಕ್ಷ ಚೆಲ್ಲಿದ್ರೆ ನಾಳೆ ಸರ್ಕಾರ ನಮ್ಮ ಕೈಗೆ ಬಂದ ಮೇಲೆ ಕೋಟಿ ಕೋಟಿ ಸಂಪಾದನೆ ಮಾಡಬಹುದು. ಈಗ ಹಣದ ವಿಷಯ ಮುಗಿತು. ಈಗ ನಮಗೋಸ್ಕರ ಸರ್ಕಾರಕ್ಕೆ ತಿಳಿದ ಹಾಗೆ, ಜನಕ್ಕೆ ಸುಳಿವು ಗೊತ್ತಾಗದ ಹಾಗೆ ದೇಶದಲ್ಲಿ ಅರಾಜಕತ್ವ ಎಬ್ಬಿಸುವಂತ ಒಂದು ದೊಡ್ಡ ಗುಂಪು ನಮಗೆ ಬೇಕು. ಸಾವುಕಾರ್ರೆ, ಅನಿಲ್ ರಾಜ್ ಅಂತ ಒಬ್ಬ ಇದ್ದಾನೆ. ಅವನೆಷ್ಟು ಮರ್ಡರ್ ಮಾಡಿದಾನೋ, ಎಷ್ಟು ಲೂಟಿ ಮಾಡಿದಾನೋ ಲೆಕ್ಕ ಇಲ್ಲ. ಪೊಲೀಸ್ನವ್ರು ಎಷ್ಟೇ ಪಲ್ಟಿ ಹೊಡೆದ್ರು ಅವ್ನು ಹಿಡಿಯಕ್ ಆಗ್ತಾ ಇಲ್ಲ. ಅವನದೊಂದು ದೊಡ್ಡ ಗುಂಪೆ ಇದೆ. ಹಣ ಚೆಲ್ಲಿದ್ರೆ ಈ ಕೆಲಸ ಸುಲಭವಾಗಿ ಮಾಡ್ತಾನೆ. ಅವನು ನಿನಗೆ ಯಾಕೆ ಗೊತ್ತು? ನಮ್ಮ ಸ್ಮಗ್ಲಿಂಗ್ ಬಿಸ್ನೆಸ್ ನಲ್ಲಿ ಬೇಕಾದಷ್ಟು ಸಲ ಹೆಲ್ಪ್ ಮಾಡಿದ್ದಾನೆ. ಅನಿಲ್ ರಾಜ್. ಏನ್ ವಿಷಯ? ಯಾರು? ವಿಕ್ಟರ್ ಜಯರಾಜ್. ಕರ್ಕೊಂಬ. Bring him in. Victor Jairaj. Drinks? No, thanks. ಅರ್ಜೆಂಟ್ ಆಗಿ ನಿಮ್ಮ ಹತ್ರ ಒಂದು ಬಿಸ್ನೆಸ್ ವಿಷಯ ಮಾತಾಡಬೇಕಾಗಿತ್ತು. Come on. Very confidential. Confidential, huh? Hey, David. Yes. Get out. Confidential. Oh, I like it, man. ಅದೇನು ಹೇಳು. ಕೊಲೆ, ದರೋಡೆ, ಲೂಟಿ ನಡಿಬೇಕು. ರಾಜ್ಯದಲ್ಲಿ ಅಶಾಂತಿ ಮೂಡಿಸ್ಬೇಕು. ಆದ್ರಿಂದ ನಿನಗೇನು ಲಾಭ? ಅದು ನಿನಗೆ ಸಂಬಂಧವಲ್ಲದ ವಿಷಯ. ಓಕೆ, ಬಟ್ ನನ್ನ ಕಂಡೀಷನ್ಸ್ ನಿನಗೆ ಗೊತ್ತಿರಬೇಕಲ್ಲ. ಅಡ್ವಾನ್ಸ್? ನೋ ಅಡ್ವಾನ್ಸ್. ಒನ್ಸ್ ಫಾರ್ ಆಲ್, ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್. ಓಕೆ. ಅನಿಲ್ ರಾಜ್. ಆದ್ರೆ ನನ್ನ ವಿಷಯ ಆಗ್ಲಿ, ನಮ್ಮ ಪಾರ್ಟಿ ವಿಷಯ ಆಗ್ಲಿ, ಯಾವುದೇ ಕಾರಣಕ್ಕೂ ಹೊರಗೆ ಬರ್ಕೊಡ್ದು. ಓಕೆ, ಡನ್. At last.
ಸುಲಿಗೆ ದರೋಡೆ ಇದಾ ದೇಶ, ಇದಾ ಸರ್ಕಾರ, ಇದಾ ಆಳು ರೀತಿ. ಜನ ಮುಗಿಲು ಮುಟ್ಟುವಾಗ ಅಳ್ತಾ ಇದ್ರು, ನಿದ್ರೆ ಮಾಡ್ತಾ ಇದೆ ಈ ಕುಂಭಕರ್ಣ ಸರ್ಕಾರ. ಗಂಡನ್ನು ಕಳ್ಕೊಂಡು ಹೆಂಗಸರು, ಮಕ್ಕಳನ್ನು ಕಳ್ಕೊಂಡು ತಾಯಂದು, ತಾಯಿಯನ್ನು ಕಳ್ಕೊಂಡ ಅನಾಥ, ದಿಕ್ಕಿಲ್ಲದೆ ಹೇಳ್ತಿರೋದನ್ನು ನೋಡಿದ್ರೆ ಊಟ ಸೇರುತ್ತಾ, ನಿದ್ದೆ ಬರುತ್ತಾ, ನೆಮ್ಮದಿ ಸಿಕ್ಕುತ್ತಾ? ನಾವೆಲ್ಲ ತಬ್ಲಿಗಳಾಗೋದು ಪಾಪ. ಎತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಅನ್ಯಾಯದ ಹಿಂದೆ ಆಡಳಿತ ಪಕ್ಷದ ಎಷ್ಟೋ ಜನರ ಕೈವಾಡ ಇದೆ. ಅದಕ್ಕೆ ಕಣ್ರಪ್ಪ ಅವ್ರು ಸುಮ್ಮನಿರೋದು. ಧೈರ್ಯ ಇದ್ರೆ ಈ ಸರ್ಕಾರ ನನ್ನನ್ನು ಬಂಧಿಸ್ಲಿ, ತಕ್ಕ ಶಿಕ್ಷೆ ಕೊಡ್ಲಿ, ಜೈಲಿಗೆ ತಳ್ಳಿ, ನಾನೆದುರಲ್ಲ, ಜನತೆನ ಬಡದೆಬ್ಬಿಸ್ತೀನಿ, ಈ ಸರ್ಕಾರನ ಉರುಳಿಸ್ತೀನಿ. ಬಂಧುಗಳೇ, ನಮ್ಮ ಬಡವರ ಪಕ್ಷಕ್ಕೆ ಅಧಿಕಾರದ ದಾಹ ಇಲ್ಲಪ್ಪ, ಕೀರ್ತಿಯ ಅಭಿಲಾಷೆ ಇಲ್ಲಪ್ಪ, ಸಂಪತ್ತಿನ ಆಶೆ ಇಲ್ಲಪ್ಪ. ಜನತೆಯ ಕಲ್ಯಾಣನೇ ನಮ್ಮ ಗುರಿ. ಎಲ್ಲಿ ನೋಡಿದ್ರು ಕೊಲೆ, ಸುಲಿಗೆ, ಲೂಟಿ ನಡೀತಾ ಇದೆ ರಾಜ್ಯದಲ್ಲಿ. ಜನಗಳಿಗೆ ಸೆಕ್ಯೂರಿಟಿ ಇಲ್ಲದೆ ಗಾಬರಿ ಆಗಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಚೀಫ್ ಮಿನಿಸ್ಟರ್. ಲಾ ಅಂಡ್ ಆರ್ಡರ್ ಹದಗೆಟ್ಟಿದೆ ರಾಜ್ಯದಲ್ಲಿ ಅಂತ ಅಪೋಸಿಷನ್ ಪಾರ್ಟಿಯವರು ಆರೋಪ ಮಾಡ್ತಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಭಾಷಣಗಳು ಮಾಡಿ ಜನಗಳನ್ನ ರೊಟ್ಟಿಗೆ ಬಿಸ್ತಿದ್ದಾರೆ. ಆಫೀಸರ್, ಇನ್ನು 24 ಗಂಟೆ ಒಳಗಾಗಿ ಪರಿಸ್ಥಿತಿನ ಹತೋಟಿಗೆ ತರಬೇಕು. ರಾಜ್ಯದಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡಬೇಕು. ಅದಕ್ಕೆ ನಿಮ್ ಜೀವ ಹೊತ್ತೆ ದುಡಿಬೇಕು. ಅಂಡರ್ಸ್ಟ್ಯಾಂಡ್? ಅಪ್ಪಂಡರ್ನ ಕಂಡ ಕಡೆ ಕೊಂಡಿಟ್ಕೊಲ್ಲಿ. ಶೂಟ್ ಅಟ್ ಸೈಟ್. ಯಾರು ನಿಮ್ ಗುಂಪಿನ ಲೀಡ್ರು? ಗೊತ್ತಿಲ್ಲ. ಗೊತ್ತಿಲ್ಲ? ಇಲ್ಲ. ನಿನಗೆ ಗೊತ್ತು, ಹೇಳು. ನನಗೆ ಗೊತ್ತಿಲ್ಲ. ಹೇಳು. ಇಲ್ಲ. ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ. ಹೇಳ್ತೀನಿ. ಅನಿಲ್ ರಾಜ್. ನೋಡಿದ್ರೆ ಸಾವುಕಾರ್ರೆ, ಪೇಪರ್ಲೆಲ್ಲ ಒಂದು ಫೋಟೋ ಬಂದಾಯ್ತು. ಅನಿಲ್ ರಾಜ್ ನನ್ನ ಹೆದರ್ಸ್ತಾ ಇದ್ದಾನೆ. ನಾವು ಅವನು ಫಾರಿನ್ ಕಳ್ಸೋಕೆ ಏರ್ಪಾಡು ಮಾಡದೆ ಹೋಗುತ್ತೆ ಪೊಲೀಸ್ ಸರೆಂಡರ್ ಆಗಿ ನಮ್ಮ ವಿಷಯ ಎಲ್ಲ ಬಯಲಿಗೆ ಎಳಿತೀನಿ ನಿಂತಿದ್ದಾನೆ. ಇಷ್ಟೇ ತಾನೇ? ಇದಕ್ಕೆ ಯಾಕಯ್ಯ ಇಷ್ಟು ಪಾದ್ರ ಗುಡ್ತೀಯ? ಇಷ್ಟು ಪುಕ್ಲ ಆದ್ರೆ ರಾಜ್ಯ ಕಟ್ಟೋಕಾಗತ್ತಾ? ದೇಶ ಆಳೋಕಾಗತ್ತಾ? ಅವನು ತುಂಬಾ ಡೇಂಜರ್ ಮನುಷ್ಯ, ಅವನ್ ನಂಬೋಕ್ಕಾಗಲ್ಲ. ಅಯ್ಯ ಅದೇನು ಸಾಯ್ತೀಯ? ಸರಿ, ಎಲ್ಲಿದ್ದಾನ ಅವನು? ನಮ್ ಫ್ಯಾಕ್ಟ್ರಿಲ್ ಬಚ್ಚಿಟ್ಟಿದ್ದೀನಿ. ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ. ಹಲೋ, ನಾನು ವಿಕ್ಟರ್ ಜಯರಾಜ್ ಮಾತಾಡ್ತಾ ಇದ್ದೀನಿ. ಏನಾಯ್ತು ನನ್ನ ವಿಷಯ? ಒಂದ್ ನಿಮಿಷ, ನಮ್ ಸಾವುಕಾರ ಮಾತಾಡ್ತಾರೆ.
ಹಲೋ, ಏನಪ್ಪ, ಏನಾಗ್ಬೇಕೀಗ? ಹಾ, ಸ್ವಿಸ್ ಬ್ಯಾಂಕ್ ತಾನೇ? ಆಯ್ತು. ಆಮೇಲೆ ಹಾ ಸರಿ, ಫಾರಿನ್ಗೇನು ಎಲ್ಲಿಗೆ ಬೇಕಾದ್ರೂ ಕಳಿಸೋಣ ಬಿಡು. ಹಾ ನೋಡು, ನೀನ್ ನೋಡ್ಕೊಳ್ಳೋ ಜವಾಬ್ದಾರಿ ನನಗ್ ಬಿಟ್ಕೊಡು. ಆಮೇಲೆ ರಾತ್ರಿ 11 ಗಂಟೆಗೆ ಸರಿಯಾಗಿ ಅಲ್ಲಿಗೆ ನಮ್ಮ ಮನುಷ್ಯ ಬರ್ತಾನೆ, ಪಾಸ್ಪೋರ್ಟ್ ಕೊಡ್ತಾನೆ, ಕಳಿಸ್ತಾನೆ. ಓಕೆ ಓಕೆ. ಬಾ ಅಮರ್, ಬಾ ಬಾ ಬಾ. ಸಾವ್ಕಾರ್ರೆ, ನನ್ನ ಬಾ ಅಂತ ಫೋನ್ ಮಾಡಿದ್ರಂತಲ್ಲ, ಏನ್ ವಿಷಯ? ಅಮರ್, ಎಂಥ ಧೈರ್ಯಶಾಲಿನಯ್ಯ ನೀನು. ಆ ದೇಶದ್ರೋಹಿ ಗುಂಪಿನ ನಾಯಕ ಯಾರು ಅಂತ ಪತ್ತೆ ಮಾಡಿದ್ದೀನಿ ಕೇಳದೆ ಆನಂದಕ್ಕೆ ಕಣ್ಣೀರು ಬಂದ್ಬಿಡ್ತು. ನೀನು ನಮ್ಮ ಹುಡುಗ, ಇಷ್ಟು ಚುರುಕಾಗಿರೋದು ನಮಗೆಲ್ಲ ಹೆಮ್ಮೆ. ಅಂತ ದೊಡ್ಡ ಕೆಲಸನ ನನ್ನ ಮಗನೇ ಮಾಡಿದಷ್ಟು ಸಂತೋಷ ಕಣಪ್ಪ. ಸಾವ್ಕಾರ್ರೆ, ನನ್ನನ್ನು ಕರ್ಸಿದ ವಿಷಯ ಏನು ಅಂತ ಹೇಳ್ತೀರಾ? ಈ ರಾಜಕೀಯ ವ್ಯಕ್ತಿಗಳೇ ಹೀಗೆ, ವಿಷಯ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ಬಿಡ್ತಾರೆ. ಅಮ್ಮ, ಆ ಘಾತಕ ವ್ಯಕ್ತಿ ಅನಿಲ್ರ ಎಲ್ಲಿದ್ದಾನೆ ಅಂತ ನಿಮ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ, ಆದ್ರೆ ನನಗ್ ಗೊತ್ತು. ಯಾಕಪ್ಪ ಆಶ್ಚರ್ಯ? ನಾನು ರೂಲಿಂಗ್ ಪಾರ್ಟಿ ಲೀಡರ್ ಅಲ್ದೇ ಇರ್ಬೋದು, ಆದ್ರೆ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಇದೆಲ್ಲ. ನಿನಗೆ ಗೊತ್ತಿಲ್ಲ ಅಮರ್, ಈ ಅನಿಲ್ ರಾಜ್ ಹಿಂದೆ ಎಷ್ಟೋ ಜನ ಮಂತ್ರಿಗಳ ಕೈವಾಡಾನೇ ಇದೆ. ಇಂಪಾಸಿಬಲ್, ಇದನ್ನ ನಂಬಲ್ಲ. ಈ ಸೂಕ್ಷ್ಮ ನಿನಗೆ ಅರ್ಥ ಆಗೋದಿಲ್ಲ. ಇದು ರಾಜಕೀಯ ತಲೆ, ದಿವ್ಯ ದೃಷ್ಟಿ ಇರುತ್ತೆ. ಸರಿ ಹೇಳಿ ಸರ್, ಅನಿಲ್ ರಾಜ್ ಎಲ್ಲಿದ್ದಾನೆ ಅಂತ ಇದನ್ನ ಸುಪೀರಿಯರ್ ತಿಳಿಸಿ. ಅದೇ ಕೂಡ್ದು, ಆ ಹೆಸರು ಅವ್ರು ತಗೋಕೂಡ್ದು. ನೀನು ನನ್ನ ಮಗನ ಕಣಪ್ಪ, ಆ ಕೀರ್ತಿ ನಿಂದಾಗಬೇಕು. ಹಾಗೆ ಆಗೋ ಆಗಿದ್ರೆ ನಾನು ಹೇಳೋದು. ಸರ್, ನನ್ನ ಮೇಲೆ ನಿಮ್ಗೆ ಅದೆಷ್ಟು ಅಭಿಮಾನ ಸರ್. ಇದನ್ನೇ ಅಪ್ಪ ಜನ್ಮಾಂತರೇಯ ಅನ್ನೋದು. ಅವನು ತುಂಬಾ ಡೇಂಜರ್, ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಮೇಲಿಂದ ಕೆಳಗಿನ ತನಕ ಎಲ್ರೂ ಗೊತ್ತು. ಅದಕ್ಕೆ ಅವನು ಇನ್ನೂ ಹಿಡ್ದಿಲ್ಲ. ಅಕಸ್ಮಾತ್ ನೀನೇನಾದ್ರೂ ಅವನ್ನ ಅರೆಸ್ಟ್ ಮಾಡಿದ್ರು 24 ಗಂಟೆಯಲ್ಲಿ ಹೊರಗೆ ಬಂದ್ಬಿಡ್ತಾನೆ. ದೇಶಕ್ಕೇನಾದ್ರೂ ಒಳ್ಳೇದು ಮಾಡ್ಬೇಕು ಅಂತಿದ್ರೆ ನೀನ್ ಅವನ್ನ ಉಳಿಸ್ಬೇಡ. ಸರಿ, ಅವನು ಎಲ್ಲಿದ್ದಾನೆ ಅಂತ ಹೇಳಿ. ನನ್ನ ನೋಡಕ್ಕೊಬ್ಬ ಮನುಷ್ಯ ಬರ್ತಾನಂತೆ, ಆಚೆ ನಿಂತು ವಾಚ್ ಮಾಡು. ಅಪಾಯದ ಮನುಷ್ಯ ಅಂತ ಗೊತ್ತಾದ್ರೆ ಶೂಟ್ ಮಾಡಿ ಬಿಸಾಕು. ಕರೆಕ್ಟ್? ಓಕೆ ಸರ್. ಗೆಟ್ ಔಟ್. ಅನಿಲ್ ರಾಜ್, ಮರ್ಯಾದೆಯಿಂದ ಸರೆಂಡರ್ ಆಗ್ತೀಯೋ ಇಲ್ವೋ? ಇದೇ ನಿನಗೆ ಕೊನೆ ವಾರ್ನಿಂಗ್. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಕ್ ನಿನಗೆ ಸಾಧ್ಯ ಇಲ್ಲ. ಬಂದ್ಬಿಡೀಚೆ.
ಡ್ಯಾಡಿ ಡ್ಯಾಡಿ ನೋಡಿ, ನೋಡಿದ್ರಾ ನನ್ನ ಹೀರೋ ಫೋಟೋನ? ಅವ್ರು ಊಟ ಕರಿತೀನಿ ಅಂದ್ರೆ ಬೇಡ ಅಂದ್ರೆ. ಡ್ಯಾಡಿ, I appreciate his courage, Daddy. I adore him, Daddy. Okay. I like him, Daddy. Good. I want to meet him, Daddy. No objection. Oh, Daddy, I love him. I love him. I love him. ಆಶಾ, ಆಶಾ, ಯಾರು? ಪೊಲೀಸ್ ಇನ್ಸ್ಪೆಕ್ಟರ್. ಅವನಿಗೆ ನನ್ನ ಸೆಕ್ರೆಟರಿ ಬರೋ ಸಂಬಳ ಬರಲ್ಲ. ನಿಮ್ಮ ಸೆಕ್ರೆಟರಿ ಹೆಸರು ಪೇಪರ್ನಲ್ಲಿ ಬರೋಲ್ಲ. ಹೆಸರು ಹೊಟ್ಟೆ ತುಂಬಸಲ್ಲ. ಹೊಟ್ಟೆ ತುಂಬೋದ್ರಿಂದ ಬದುಕು ಸಾರ್ಥಕ ಆಗಲ್ಲ. ಈ ಒಣ ಆದರ್ಶ ಸುಖ ಕೊಡಲ್ಲ. ಸುಖ ಉಪ್ಪರಿಗೆ ಮನೇಲಿಲ್ಲ. ನಿನಗೇನು ಅನುಭವ ಇಲ್ಲ, ತಿಳುವಳಿಕೆ ಇದೆ. ಆ ನಂಬಿಕೆ ನನಗಿಲ್ಲ. ನನಗೆ ನಷ್ಟ ಇಲ್ಲ. ಆಶಾ, ಜಾಜಿ, ಕಡೆ ಮಾತು ಹೇಳ್ತಾ ಇದ್ದೀನಿ. ನನಗೆ ಹಣ ಬೇಕಾಗಿಲ್ಲ, ಉಪ್ಪರಿಗೆ ಮನೆ ಬೇಕಾಗಿಲ್ಲ, ಕಾರ್ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಒಳ್ಳೆ ಗಂಡ, ಆದರ್ಶಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಡೋ ಅಂಥವ್ನು, ಅಮರ ಅಂಥವ್ನು. ನಾನು ಮದುವೆ ಆದ್ರೆ ಅವರನ್ನೇ ಆಗೋದು. ಅದನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ.